ಯೂಟ್ಯೂಬ್ ಇಂದ ಇದುವರೆಗೂ ಎಷ್ಟು ಲಕ್ಷನ ಸಂಪಾದನೆ ಮಾಡಿದೀನಿ ಅಂತ ಗೊತ್ತಾ? 17,16,000 ಒಂದು ತಿಂಗಳಿಗೆ ಯೂಟ್ಯೂಬ್ ಇಂದ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಗೊತ್ತಾ ನನಗೆ? ನವೆಂಬರ್ ಅಲ್ಲಿ 61,000, ಡಿಸೆಂಬರ್ ಅಲ್ಲಿ 82,000, 7,62,000 ಜನ ನೋಡಿದ್ದಾರೆ ಈ ವಿಡಿಯೋನ. ಇನ್ಕಮ್ ನೋಡಿ 22,000. ನಾನಿವತ್ತು ಫಸ್ಟ್ ಟೈಮ್ ನನ್ನ ಮೇನ್ ಚಾನಲ್ ಇನ್ಕಮ್ ನ ರಿವೀಲ್ ಮಾಡ್ತಾ ಇದ್ದೀನಿ. ನಾನು 3 ವರ್ಷ ಯೂಟ್ಯೂಬ್ ಮಾಡಿ ಎಷ್ಟು ಲಕ್ಷನ ಸಂಪಾದನೆ ಮಾಡಿದೀನಿ ಅಂತ ಹೇಳ್ತೀನಿ. ತಿಂಗಳಿಗೆ ಎಷ್ಟು ಲಕ್ಷ ದುಡಿತೀನಿ ಅಂತ ಕೂಡ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಅದಕ್ಕೆ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಇವತ್ತು ನಮ್ಮ ಅಮ್ಮನ ಇದಾರೆ ನನ್ನ ಜೊತೆ. ರೆಡಿನಾಮ? ನಮ್ಮ ಅಮ್ಮನಿಗೂ ಗೊತ್ತಿಲ್ಲ ನಾನು ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡಿತಾ ಇದ್ದೀನಿ ಅಂತ. ಮೇನ್ ಚಾನಲ್ ಇನ್ಕಮ್ಮು ತೋರಿಸ್ತಿರೋದು ನಾನು. ಲಾಸ್ಟ್ ಟೈಮು ನಾನು ಸೆಕೆಂಡ್ ಚಾನಲ್ ಇನ್ಕಮ್ ತೋರಿಸಿದಾಗ ನೀವೆಲ್ಲರೂ ಕಮೆಂಟಲ್ಲಿ ಹಾಕಿದ್ರಿ ಮೇನ್ ಚಾನಲ್ ಇನ್ಕಮ್ ತೋರಿಸಿ, ಮೇನ್ ಚಾನಲ್ ಇನ್ಕಮ್ ತೋರಿಸಿ ಅಂತ. ಅದಕ್ಕೆ ನಾನು ಇವತ್ತು ಮೇನ್ ಚಾನಲ್ ಇನ್ಕಮ್ನ ವಿತ್ ಪ್ರೂಫ್ ನಿಮಗೆ ಎಷ್ಟು ದುಡ್ದಿದ್ದೀನಿ, ಎಷ್ಟು ಬರುತ್ತೆ ಒಂದು ವಿಡಿಯೋಗೆ, ಎಷ್ಟು ರೆವೆನ್ಯೂ ಆಗೈತೆ ಎಲ್ಲಾನು ತೋರಿಸ್ತೀನಿ. ನಮ್ಮ ಅಮ್ಮನಿಗೂ ಗೊತ್ತಿಲ್ಲ, ಯಾವತ್ತು ಅವ್ರಿಗೂ ಕೂಡ ಹೇಳಿ. ನಾನು ನೋಡಿಲ್ಲ ಗೈಸ್, ನಾನು 3 ವರ್ಷದಿಂದ ಎಷ್ಟು ದುಡ್ದಿದ್ದೀನಿ ಅಂತ ನಾನು ಚೆಕ್ ಮಾಡಿಲ್ಲ. ಇವತ್ತು ಚೆಕ್ ಮಾಡ್ಬಿಟ್ಟು ನೋಡೋಣ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು. ಮಂತ್ಲಿ ನೋಡ್ತಿರ್ತೀನಿ, ಬಟ್ ಒಂದು 3 ವರ್ಷದಿಂದ ಎಷ್ಟು ದುಡ್ದಿದ್ದೀನಿ ಅವೆಲ್ಲ ನಾನು ನೋಡಿಲ್ಲ. ಇವಾಗ ಫಸ್ಟು ವಿಡಿಯೋಸಿಂದ ಸ್ಟಾರ್ಟ್ ಮಾಡೋಣ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, 1 ವ್ಯೂಸ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ, 1 ಲೈಕ್ಗೆ ಕಾಸು ಬರುತ್ತಾ ಇಲ್ವಾ. ಫ್ಯಾಕ್ಟ್ ಏನಂದ್ರೆ ಗೈಸ್, ನೀವು ಲೈಕ್ ಮಾಡೋದ್ರಿಂದ ಎಲ್ಲ ಯಾವುದೇ ಯೂಟ್ಯೂಬರ್ಸ್ಗೂ ಕೂಡ ರೆವೆನ್ಯೂ ಬರಲ್ಲ, ದುಡ್ಡು ಬರಲ್ಲ. ಲೈಕ್ ಮಾಡೋದು ಎಂತಕ್ಕೆ ಅಂತಂದ್ರೆ, ನೀವೇನಾದ್ರೂ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡ್ತೀರಾ, ಅದರಿಂದ ವಿಡಿಯೋ ಇನ್ನು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ಲೈಕ್ ಕೊಡೋದ್ರಿಂದ ಯಾವುದೇ ರೀತಿ ದುಡ್ಡು ಬರಲ್ಲ, ಅದೊಂದು ಕ್ಲಿಯರು. ಇನ್ನೊಂದು, ಇವಾಗ ನೋಡಿ, ನಂದು ಇವಾಗ ರೀಸೆಂಟ್ ವಿಡಿಯೋಸ್ ಇದು. ಇದರಲ್ಲಿ ನಿಮಗೆ ಒಂದೊಂದು ವಿಡಿಯೋದಲ್ಲಿ ಎಷ್ಟೆಷ್ಟು ರೆವೆನ್ಯೂ ಬಂದೈತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೇ ನಾನು ಮತ್ತೆ ಗೌತಮ್ ಚಾಲೆಂಜ್ ವಿಡಿಯೋ ಮಾಡಿದ್ದು. ಟ್ರಾವೆಲ್ ವಿಡಿಯೋಗೆ ಒಂದು ಸ್ವಲ್ಪ ಜಾಸ್ತಿ ರೆವೆನ್ಯೂ ಇರುತ್ತೆ. ಇವಾಗ ಇದ್ರ ಅನಾಲಿಟಿಕ್ಸ್ ತೆಗಿಯೋಣ. ಈ ವಿಡಿಯೋದಲ್ಲಿ ನನಗೆ ದುಡ್ಡು ಬಂದಿರೋದು 5,797 ರೂಪಾಯಿ. ವ್ಯೂಸ್ ಎಷ್ಟೈತೆ? 1.25 ಲಕ್ಷ ವ್ಯೂಸ್ ಐತೆ ನೋಡಿ ಅಮ್ಮ. 1.25 ಲಕ್ಷ ವ್ಯೂಸ್ ಬಂದೈತೆ. ಅದರಲ್ಲಿ ನನಗೆ 5,797 ರೂಪಾಯಿ ದುಡ್ಡು ಬಂದೈತೆ. ಇದರಲ್ಲಿ ಏನಂತಂದ್ರೆ ಗೈಸ್, ಒಂದು ವಿಡಿಯೋಯಿಂದ ಒಂದು ವಿಡಿಯೋಗೆ RPM ಡಿಫ್ರೆನ್ಸ್ ಇರುತ್ತೆ. ಇವಾಗ 1.25 ಲಕ್ಷ ಅಲ್ವಾ, 1,000 ಜನ ನೋಡಿದ್ರೆ ಒಂದು RPM ಅಂತ ಇರುತ್ತೆ. ಈ ವಿಡಿಯೋದಲ್ಲಿ ವಾಚ್ ಅವರ್ಸ್ ಅಂದ್ರೆ ಜಾಸ್ತಿ ಇವತ್ತು ಜನ ನೋಡಿದ್ದಾರೆ ಈ ವಿಡಿಯೋನ ಲಾಂಗ್ ಆಗಿ, ಅದಕ್ಕೆ ಗ್ರೀನ್ ಐತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ರೆವೆನ್ಯೂ ಇರುತ್ತೆ. ಇದ್ರಲ್ಲಿ ನೋಡಿದ್ರೆ 1.25 ಲಕ್ಷ ವ್ಯೂಸ್ಗೆ 5,797 ರೂಪಾಯಿ ಐತೆ. ಇವಾಗ ಇನ್ನೊಂದು ವಿಡಿಯೋ ತೆಗಿತೀನಿ ರೀ, ಅದ್ರಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ಹೇಳಕ್ಕಾಗಲ್ಲ. ಇವಾಗ ಈ ವಿಡಿಯೋ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತ ಮಾಡಿದ್ದು ವಿಡಿಯೋ. ಈ ವಿಡಿಯೋಗೆ ನಾನು ಅದೇ ಹೋಟೆಲ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿದ್ನಲ್ಲ, ಲಲಿತ್ ಮಹಲ್ ಪ್ಯಾಲೇಸ್ಗೆ ನಾನು 10,000 ರೂಪಾಯಿ ಪೇ ಮಾಡಿದ್ದೆ ಆ ಹೋಟ್ಲಲ್ಲಿ ಸ್ಟೇ ಆಗೋಕ್ಕೆ. ಮತ್ತೆ ಚೀಪ್ ಹೋಟೆಲ್ಗೆ, ಕಮ್ಮಿ ರೂಪಾಯಿ ಹೋಟೆಲ್ಗೂ ಒಂದು ಸ್ವಲ್ಪ ಪೇ ಮಾಡಿದ್ವಿ. ಮತ್ತೆ ನಾವು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು